ನಾನಿಲ್ಲಿ ಒಂದು ಪಾತ್ರೆಗೆ 4 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಿಮಗೆ ಕಡಿಮೆ ಕ್ವಾಂಟಿಟಿ ಬೇಕು ಅಂದರೆ ಚಿಕ್ಕ ಗ್ಲಾಸ್ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ದೊಡ್ಡ ಗ್ಲಾಸ್ ಯೂಸ್ ಮಾಡ್ಕೊಳ್ಳಿ. ಇದೇ ಅಳತೆ ಪ್ರಕಾರ ಸೇಮ್ ಗ್ಲಾಸಲ್ಲಿ 1 ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ, 1 ಗ್ಲಾಸ್ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಇದು ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ. ಈಗ ಇದನ್ನು ಸಂಜೆ ನಾವು ರುಬ್ಕೊಳ್ಳೋಣ. ನೋಡಿ, ಸಂಜೆ ಆಗಿದೆ, ಈಗ ಚೆನ್ನಾಗಿ ನೆಂದಿದೆ ಕೂಡ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಚೆನ್ನಾಗಿ ನೆಂದಿರಬೇಕು. ಸುಮಾರು ಒಂದು 8 ಅವರ್ಸ್ ಆದರೂ ಇದು ನೆಂದಿರಬೇಕಾಗತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ ಹಾಕೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗತ್ತೆ. ನೋಡಿ, ರುಬ್ಬಿದ್ದಾಗಿದೆ. ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಇದೇ ರೀತಿ ಮಿಕ್ಕಿರೋ ಅಕ್ಕಿನೆಲ್ಲ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2 ಅವರು ಆಚೆನೇ ಇಡೋಣ. ರುಬ್ಬಿದ ತಕ್ಷಣ ಫ್ರಿಜ್ಜಲ್ಲಿ ಇಡೋದು ಬೇಡ. 1 ಅವರ್ 2 ಅವರ್ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಮಾರ್ನಿಂಗು ಈ ಹಸಿಟ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡು ನೀವು ಯೂಸ್ ಮಾಡೋ ಅಷ್ಟು ಹಸಿಟ್ಟಿಗೆ ಸೋಡಾ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಟ್ಟು ಈಗ ದೋಸೆ ಹಸಿಟ್ಟು ರೆಡಿ ಆಗಿದೆ. ಸ್ಟವ್ ಮೇಲೆ ಒಂದು ತವಾ ಬಿಸಿ ಇಟ್ಟಿದ್ದೀನಿ. ದೋಸೆ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ಇದನ್ನು ಉಲ್ಟಾ ಮಾಡ್ಕೊತೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಂದಿದೆ. ಕ್ರಿಸ್ಪಿ ಆ್ಯಂಡ್ ಸಾಫ್ಟಿ ಆಗಿರುವಂಥ ದೋಸೆ ಸೂಪರಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.